ಪಶ್ಚಿಮ ಬಂಗಾಳದಾಗ ಮೊದಲನೇ ಹಂತದ ಎಲೆಕ್ಷನ್ ಒಳಗ ಗೂಂಡಾಗಳ ಹಾವಳಿ ಹೆಚ್ಚಾಗೈತಿ. ಟಿಎಂಸಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಓಟ್ ಹಾಕೋದೇ ಬೇಡ ಅಂತ ಎಲೆಕ್ಷನ್ ನಿಂತಿರೋ ಅಭ್ಯರ್ಥಿನೂ ಓಡಾಡಿಸಿ ಹಲ್ಲೆ ಮಾಡಾಕತ್ತಾರ. ಟಿಎಂಸಿ ವಿರುದ್ಧವಾಗಿ ಯಾರೇ ಇದ್ರೂ ಅವ್ರನ್ನ ಕೊಲ್ಲಕ್ಕೂ ಎಸಾಕತ್ತಿಲ್ಲ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಾಗ ಹಿಂದೂಗಳಿಗೆ ಓಟ್ ಹಾಕಕ್ಕೂ ಸ್ವಾತಂತ್ರ್ಯ ಇಲ್ಲ. ವೆಸ್ಟ್ ಬೆಂಗಾಲ್ದಾಗ ಎಲೆಕ್ಷನ್ ಮಾಡೋದು ಅಂತಂದ್ರೆ ಎಲೆಕ್ಷನ್ ಕಮಿಷನ್ಗ ಒಂದು ಚಾಲೆಂಜ್ ಅದು. ಅಲ್ಲಿ ಕಾರ್ಯಕರ್ತರಿಗಿಂತ ಹೆಚ್ಚಿಗೆ ಗೂಂಡಾಗಳ ಇರ್ತಾರ. ತಮಗೆ ಬೇಕಾದಂಗ ಓಟ್ ಬೀಳಿಲ್ಲ ಅಂದ್ರೆ ಏನು ಮಾಡೋಕ್ಕೂ ಹೇಸಂಗಿಲ್ಲ ಅವರು. ಅಂತ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮೊದಲನೇ ಹಂತ ಇವತ್ತಿತ್ತು. ನಾರ್ಮಲ್ ಆಗೇ ನಡೆದಿಲ್ರಿ. ಅಲ್ಲಿ ಯಾವಾಗಿನ ತರಾನು ಅಲ್ಲಿನ ಗೂಂಡಾಗಳ ತಮ್ಮ ಪ್ರವೃತ್ತಿಯನ್ನು ಹೊರಗೆ ಹಾಕ್ಯಾರ. ಅಲ್ಲಿನ ಮಂದಿ ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೊಂಡಾರ. ಮುಖ್ಯವಾಗಿ ಮೊದಲನೇ ಹಂತದಾಗ ಎಲೆಕ್ಷನ್ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಾಗ ಇದ್ದು ಅಲ್ಲಿ ಎಲೆಕ್ಷನ್ ರೀತಿ ಹೋಗಲೇ ಇಲ್ಲ. ಅಭ್ಯರ್ಥಿನೂ ಬಿಡ್ಲಾರ್ದಂಗ ದಾಳಿ ಮಾಡ್ಯಾರ, ಕಲ್ಲು ಬಿಸಾಕ್ಯಾರ, ಫೋರ್ಸ್ಗೆ ಕಂಟ್ರೋಲ್ ಆಗದೆ ಇರೋಷ್ಟು ದೊಂಬಿ ಮಾಡ್ಯಾರ. ಮುರ್ಷಿದಾಬಾದ್, ಮಾಲ್ಡಾ, ನಂದಿಗ್ರಾಮ್, ಬೀರ್ಭೂಮ್, ಹೂಗ್ಲಿ ಸೇರಿ 16 ಜಿಲ್ಲೆ ಒಳಗೆ ಎಲೆಕ್ಷನ್ ನಡೆದಿಲ್ಲ. ಈ 16 ಜಿಲ್ಲೆಗಳು ಕೂಡ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದು ಅದಾವ. ದೊಂಬಿ ಹೆಂಗಾಗೈತಿ ಅಂದ್ರೆ ಕುಮಾರ್ಗಂಜ್ ಒಳಗ ಬಿಜೆಪಿಯ ಅಭ್ಯರ್ಥಿ ಎಲೆಕ್ಷನ್ ನಿಂತಿರೋ ಅಭ್ಯರ್ಥಿ ತನಗೆ ತಾನೇ ಓಟ್ ಹಾಕೊಳ್ಳೋಕ್ಕೂ ಸ್ವಾತಂತ್ರ್ಯ ಇಲ್ಲ. ಅಲ್ಲಿನ ಮಂದಿ ಅವನ ಮೇಲೆ ಎಗ್ರಿ ಬೀಳಾಕತ್ತಾರ, ಅಡ್ಡಗಟ್ಟಾಕತ್ತಾರ. ಶುಭೇಂದು ಶೇಖರ್ ಅವ್ರನ್ನ ಅಟ್ಟಾಡಿಸ್ಕೊಂಡು ಬೆನ್ನು ಹತ್ಯಾರ. ಸಿಕ್ಕ್ರ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತೀನಿ ಅಂತ ಓಡಾಡ್ಸಾಕತ್ತಾರ. ಆದ್ರೆ ಅವ್ರ ಜೋಡಿ ಒಬ್ಬ ರಕ್ಷಕ ಪೊಲೀಸ್ ಬಿಟ್ರೆ ಬೇರೆ ಯಾರು ಇಲ್ಲ. ಅಂತ ಡಾಮಿನೇಟೆಡ್ ಏರಿಯಾ ಒಳಗ ಎಷ್ಟು ರಕ್ಷಣೆ ಮಾಡ್ಬೋದಾಗಿತ್ರಿ. ಆದ್ರೂ ಪಾಪ ಅವರ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಇನ್ನ ಕುಚ್ ಬಿಹಾರ್ ಒಳಗ 8,000 ಕಡೆ ಓಟ್ ಹಾಕಾಕ ರೆಡಿ ಮಾಡಿದ್ರು. ಅಂದ್ರೆ ಓಟ್ ಬೂತ್ಗಳನ್ನ ಇಟ್ಟಿದ್ರು. ಅಲ್ಲೆಲ್ಲ ಅಕ್ರಮವಾಗಿ ಓಟ್ ಹಾಕಕ್ಕ ಮಂದಿ ನುಗ್ಗಿ ಬರಾಕತ್ತಿದ್ರು. ಅಕ್ರಮವಾಗಿ ಹಾಕೋದಷ್ಟೇ ಅಲ್ದ ಸಕ್ರಮವಾಗಿ ಬರಾಕತ್ತವ್ರನ್ನ ಹಾದ್ಯಾಗ ತಡ್ಯಾಕತ್ತಿದ್ರು. ಯಾಕಂದ್ರೆ ಅವರಲ್ಲಿ ನಿಂತ್ರೆ ಇವ್ರು ಮಾತ್ರ ಅಲ್ಲಿ ಓಟ್ ಹಾಕ್ಬೋದಲ್ಲ. ಹಂಗ ಅಂತವ್ರಿಗೆ ನಮ್ಮ ಭಾರತೀಯ ಸೇನೆ ಬರೋಬ್ಬರಿ ಓಡಾಡಿಸಿ ಕ್ಲಾಸ್ ತಗೊಂಡಿತ್ತು. ಅಲ್ಲಿ ಓಡ್ ಹೋಗಕತ್ತಿರೋರು ಟಿಎಂಸಿಯ ಗೂಂಡಾಗಳು. ಅಲ್ಲೆಲ್ಲ ಮಮತಕ್ಕಂದ ರಾಜ್ಯಭಾರ. ಹಿಂಗಾಗಿ ಅಲ್ಲಿರೋ ಪ್ರತಿಯೊಂದು ಸೊಳ್ಳೆ ಕೂಡ ಮಮತಕ್ಕನ ಜಪಾನೇ ಮಾಡ್ತೈತಿ. ಈಗ ನಮ್ಮ ಆರ್ಮಿಯವ್ರವ್ರಿಗೆ ಬರೋಬ್ಬರಿ ಕ್ಲಾಸ್ ತಗೊಂಡಾರ. ಇನ್ನು ಮುರ್ಷಿದಾಬಾದ್ನ ನೌಡಾ ಒಳಗಂತರೂ ಅಭ್ಯರ್ಥಿಗಳಿಗೆ ಅಲ್ಲಿ ಬರೋಕ್ಕೆ ಸ್ವಾತಂತ್ರ್ಯ ಇಲ್ಲ. ಅವ್ರು BJP ಆಗಿರಲಿ, ಇನ್ನೊಂದು ಯಾವುದೋ ಪಕ್ಷ ಆಗಿರಲಿ, TMC ಅವ್ರನ್ನ ಬಿಟ್ಟರೆ ಅಲ್ಲಿ ಯಾರೂ ಕಾಲಿಡಕ್ಕೆ ಆಗೋಲ್ತು. ಆ ರೀತಿ ದೊಂಬಿ ನಡೆಸ್ಯಾರ, ಕಲ್ಲು ತೂರಾಕತ್ತಾರ. ಎಷ್ಟರ ಮಟ್ಟಿಗೆ ಅಂದ್ರೆ ಪೊಲೀಸರಿಗೆ, ಆರ್ಮಿ ಅವ್ರಿಗೆ ಕಂಟ್ರೋಲಿಗೆ ಸಿಗವಲ್ರು. ಇವ್ರನ್ನ ಕಂಟ್ರೋಲಿಗೆ ತರಕ್ಕೆ ಅವರು ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಮುರ್ಷಿದಾಬಾದ್ನ ಡೋಮ್ಕಲ್ ಒಳಗ ಎಲೆಕ್ಷನ್ ಬೂತ್ಗಳನ್ನ ಹಿಡ್ಕೊಂಡ್ಬಿಟ್ಟಾರಂತ. ಓಟ್ ಹಾಕೋರು ಇವ್ರಿಗೆ ಹಾಕಿದಾರಂತ ಪ್ರೂಫ್ ಕೊಡಬೇಕು ಅಂತ ಅಲ್ಲಿನ ಮಂದಿಗೆ ಜಬರ್ದಸ್ತ್ ಮಾಡಾಕತ್ತಾರ. BJPಗೆ ಓಟ್ ಹಾಕ್ತಾರೆ ಯಾರಾದ್ರೂ ಅಥವಾ ಬೇರೆ ಪಕ್ಷಕ್ಕೆ ಹಾಕ್ತಾರೋ ಅಂತ ಗೊತ್ತಾದ್ರೆ ಅವ್ರಿಗೆ ಓಟ್ ಹಾಕಕ್ಕೆ ಅವಕಾಶನ ಮಾಡಿಕೊಡುವಲ್ರಂತ. ಈ ದೀದಿ ಗೂಂಡಾಗಳ ಹಾವಳಿ ಅದೆಷ್ಟರ ಮಟ್ಟಿಗೆ ಹೆಚ್ಚಾಗೈತೆ ನೋಡ್ರಿ. ಯಾರೆಲ್ಲ ಓಟ್ ಹಾಕಾಕತ್ತಾರ ಅವ್ರದ್ದು ಕ್ಯಾಪ್ಚರ್ ಮಾಡಾಕತ್ತಾರ, ದೂರದಿಂದ ವಿಡಿಯೋ ಮಾಡ್ಕೊಳಕತ್ತಾರ. ಈ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ. ಅದೆಷ್ಟೇ ರಕ್ಷಣೆ ಕೊಡ್ತೀನಿ ಅಂತಂದ್ರು ತಮ್ಮ ಮನೆ ಮುಂದೆ ಹಾದು ಹೊಂಟಿದ್ರು ಅಂದ್ರೆ ಅವಾಗ ಅಟ್ಯಾಕ್ ಮಾಡೋಂಥ ಮಂದಿ ಅದಾರ. ಮನೆ ಮೇಲೆ ಹತ್ತಿ ಕಲ್ಲು ಬಿಸಾಕೋ ಮಂದಿ ಇದಾರ. ಇಂಥ ಎಲ್ಲ ಗೊಂದಲಗಳ ನಡ್ಬಾರ್ಕ ಎಲೆಕ್ಷನ್ ನಡೆದೈತಿ. ಒಂದನೇ ಹಂತದ ಎಲೆಕ್ಷನ್ಗೆ ಈ ರೀತಿ ಆಗೈತಿ ಅಂದ್ರೆ ಇನ್ನು ಎರಡನೇ ಹಂತಕ್ಕೆ ಏನೇನೆಲ್ಲ ಆಗ್ಬೋದು ನೋಡ್ರಿ.